ಎಷ್ಟೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೂ ಕೂದಲು ಉದುರೋದು ಕಮ್ಮಿ ಆಗ್ತಿಲ್ಲ ಅನ್ನೋಂಥವ್ರು ಈ ರೀತಿ ಮೊರಿಂಗಾ ಯೂಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಲಡ್ಡುಗಳನ್ನ ಮಾಡಿ ಕೂದಲು ಉದುರುತ್ತಿರೋದೆಲ್ಲ ಸ್ಟಾಪ್ ಆಗುತ್ತೆ. ಎಷ್ಟೇ ಆಯಿಲ್ ಏರ್ ಹಚ್ಚಿದ್ರೂ ಕೂಡ ಕಡಿಮೆ ಆಗ್ತಿಲ್ಲ ಅನ್ನೋವಂಥವ್ರು ಈ ರೀತಿ ಲಡ್ಡುಗಳನ್ನ ಒಮ್ಮೆ ಮಾಡಿ. ಇದಕ್ಕೆ ಬೇಕಾಗಿರೋವಂಥದ್ದು ಸಿಂಪಲ್ ಇಂಗ್ರೀಡಿಯೆಂಟು ಸನ್ಫ್ಲವರ್ ಸೀಡ್ಸು, ವಾಲ್ನಟ್ ಸೀಡ್ಸು ಮತ್ತು ಕಪ್ಪು ಎಳ್ಳು ಮತ್ತು ಕುಂಬಳಕಾಯಿ ಬೀಜ ಇಷ್ಟು ಕೂಡ ಬೇಕಾಗುತ್ತೆ. ಇದನ್ನೆಲ್ಲ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ತಾ ಬರಬೇಕು. ಅದ್ರ ಜೊತೆಗೆ 10-12 ಮೃದುವಾದ ಖರ್ಜೂರ, ಅದನ್ನು ಬೀಜ ತೆಗೆದು ಸೆಪ್ರೇಟಾಗಿ ಇಟ್ಕೊಳ್ಳಿ. ಅದ್ರದ್ದು ಸೀಡ್ಸ್ ಏನಿರುತ್ತೆ ಅದು ಕೂಡ ತುಂಬ ಒಳ್ಳೆಯದು. ಅದನ್ನು ಡ್ರೈ ಆಗಿ ರೋಸ್ಟ್ ಮಾಡಿಬಿಟ್ಟು ಪೌಡರ್ ಮಾಡಿ ದಿನ ಬೆಳಗ್ಗೆ ಎದ್ದು ಒಂದು ಬಿಸಿನೀರಿಗೆ ಅದನ್ನು ಹಾಕ್ಕೊಂಡು ಕುಡಿಯೋದ್ರಿಂದನೂ ಕೂಡ ತುಂಬ ಹೆಲ್ತಿಗೆ ಬೆನಿಫಿಟ್ಸ್ ಇರುತ್ತೆ ಖರ್ಜೂರದ ಬೀಜಗಳು. ಅದ್ರ ಜೊತೆ ಒಂದು 2 ಸ್ಪೂನ್ ಆಗೋಷ್ಟಂತೂ ಮೊರಿಂಗಾ ಪೌಡರ್ ಅಂದರೆ ನುಗ್ಗೆ ಸೊಪ್ಪನ್ನು ಡ್ರೈ ಮಾಡಿ ಅದನ್ನು ಪೌಡ್ರ್ ಮಾಡಿ ಎತ್ತಿಡ್ಕೊತೀನಿ ನಾನು. 1 ಟೀ ಸ್ಪೂನ್ ಏಲಕ್ಕಿ ಪುಡಿ ಮತ್ತು ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕಾಗಿರುತ್ತೆ. ಮಾಡೋದಂತೂ ತುಂಬ ಸುಲಭ. ಹೇರ್ ಕೇರಿಗೆ ಅಂತೂ ಬೆಸ್ಟ್ ರೆಮಿಡಿ ಅಂತ ಅನ್ಕೊಬೋದು. ಇದನ್ನು ಮಾಡೋದಕ್ಕೆ ಮೊದಲು ವಾಲ್ನಟ್ಟು, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಕಪ್ಪು ಎಳ್ಳು ಎಲ್ಲದನ್ನು ಒಂದು 2-3 ನಿಮಿಷ ಡ್ರೈ ರೋಸ್ಟ್ ಮಾಡಿ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ಸ್ವಲ್ಪ ಒರಟಾಗಿ ಪುಡಿ ಮಾಡ್ಕೊಳ್ಳಿ. ಇಲ್ಲ ನೈಸಿಗೆ ಪುಡಿ ಮಾಡಿಕೊಂಡ್ರೂ ಕೂಡ ಒಳ್ಳೆಯದು. ನಾನು ಸ್ವಲ್ಪ ನೈಸಿಗೆ ಪುಡಿ ಮಾಡಿದ್ದೀನಿ, ಅದು ಯಾಕಂದರೆ ನನ್ನ ಮಗ ತಿನ್ನಲ್ಲ ಅಂತ. ಅದ್ರ ಜೊತೆಗೆ ಬೆಲ್ಲನೂ ಕೂಡ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಬೆಲ್ಲನ ಬಾಣಲಿಗೆ ಹಾಕಿ ಒಂದು 1/4 ಲೋಟದಷ್ಟು ನೀರು ಹಾಕಿ ಸ್ವಲ್ಪ ಹಂಗೆ ಒಂದೆಳೆ ಪಾಕ ಏನು ಬೇಡ, ಸ್ವಲ್ಪ ಪಾಕದ ಥರ ರೆಡಿ ಮಾಡಿಕೊಂಡು ಅದನ್ನು ಕೂಡ ಸೈಡಿಗೆ ತೊಡ್ಕೊಳ್ತೀನಿ ನಾನು. ಇದನ್ನು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಲಡ್ಡುಗೆ. ಕೆಲವೊಬ್ಬರು ಸಕ್ಕರೆನೂ ಕೂಡ ಯೂಸ್ ಮಾಡ್ತಾರೆ. ಸಕ್ಕರೆಗಿಂತ ಆದಷ್ಟು ನಿಮ್ಮ ಜೀವನ ಶೈಲಿಲಿ ಬೆಲ್ಲನ ಯೂಸ್ ಮಾಡ್ಕೊಳ್ತಾ ಬನ್ನಿ. ಬೆಲ್ಲ ನಾನು ಆರ್ಗ್ಯಾನಿಕ್ ಬೆಲ್ಲ ಚಿಕ್ಕನಾಯಕನಹಳ್ಳಿ ಅಂತಾರಲ್ಲ ಆ ಊರಿಂದ ತರಿಸೋವಂಥದ್ದು ತುಂಬ ಚೆನ್ನಾಗಿರುತ್ತೆ. ಪೌಡರು ಕೂಡ ಸಿಗುತ್ತೆ ಮತ್ತು ಅಚ್ಚು ಕೂಡ ಸಿಗುತ್ತೆ. ನಾನು ಕಬ್ಬಿಣದ ಬಾಣಲಿ ಇದೇನು ಯೂಸ್ ಮಾಡ್ತಿದ್ದೀನಲ್ಲ ಇದು ನಾನು ವಿದ್ಯಾರಣ್ಯಪುರದಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ನಾನು ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಮತ್ತು ಡ್ರೈ ಫ್ರೂಟ್ಸ್ ಲಡ್ಡುಗಳು ಮತ್ತು ಸ್ಮಾಲಾಗಿ ಪೂರಿ ಮಾಡೋದಕ್ಕೆ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ತೀನಿ. ಕಬ್ಬಿಣದಿಂದ ಮಾಡಿರೋ ಅಂಥ ಪದಾರ್ಥಗಳನ್ನ ತಿನ್ನೋದ್ರಿಂದ ಆರೋಗ್ಯ ತುಂಬ ವೃದ್ಧಿಯಾಗುತ್ತೆ ಹೀಗಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು, ನಮ್ಮ ಮುತ್ತಜ್ಜಿ. ತುಂಬ ಟಿಪ್ಸ್ ಹೇಳ್ಕೊಡೋರು ಅವರು. ಇವಾಗ ಬೇಗ ಪಾಕ ರೆಡಿ ಮಾಡ್ಕೊಂಬರೋಣ. ಡ್ರೈ ಫ್ರೂಟ್ಸ್ ಎಲ್ಲ ತಣ್ಣಕ್ಕಾಗಿದೆ. ಇವಾಗ ಅದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಕೆಲವೊಂದು ಸಲ ಬ್ಯುಸಿ ಲೈಫಲ್ಲಿ ನಮಗೆ ಇವಾಗ ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು, ಕುಂಬಳಕಾಯಿ ಬೀಜ ಆಗಿರ್ಬೋದು, ಅದನ್ನೆಲ್ಲ ಹಾಗೆ ಒಂದೊಂದು ಸ್ಪೂನ್ ತಿನ್ಬೋದು. ಬಟ್ ನಮಗೆ ಟೈಮ್ ಇರೋದಿಲ್ಲ. ಆ ಟೈಮಲ್ಲಿ ಇವಾಗ ನಾವು ಮಕ್ಕಳಿಗಾಗಲಿ ಒಂದೊಂದು ಉಂಡೆನ ಕೊಡ್ತಾ ಹೋದರೆ ಅವರು ಕೂಡ ಹೆಲ್ದಿಯಾಗಿರ್ತಾರೆ, ನಮಗೂ ಏನೋ ತಿಂದಿದ್ದಾರೆ ಅಂತ ನಮಗೂ ಕೂಡ ಸಮಾಧಾನ ಇರುತ್ತೆ. ಇವಾಗ ತುಪ್ಪದಲ್ಲಿ ಹುರಿದಿರೋದಂಥ ಖರ್ಜೂರನ ಹಾಕಿ ಮತ್ತು ಪೌಡ್ರ್ ಮಾಡ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ಹಾಕಿ ಮತ್ತು ಮೊರಿಂಗಾ ಪೌಡರ್, ನುಗ್ಗೆ ಸೊಪ್ಪಿನ ಪುಡಿ ಅದನ್ನು ಡ್ರೈ ಮಾಡಿ ಅದನ್ನು ರೋಸ್ಟ್ ಮಾಡಿ ಮತ್ತು ಪೌಡ್ರ್ ಮಾಡಿರೋವಂಥದ್ದು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಪಾಕ ಏನಿರುತ್ತಲ್ಲ ಅದನ್ನು ಹಾಕಿ ಕೈಗೆ ತುಪ್ಪ ಸವರ್ಕೊಂಡು ಉಂಡೆ ಕಟ್ತಾ ಬರಬೇಕು. ಇದನ್ನು ಉಂಡೆ ಕಟ್ಟೋದು ನೋಡ್ಬೇಕಾದ್ರೆ ನನ್ನ ಮಗ ತುಂಬ ಸಿಂಪಲ್ ಅಂದ್ಕೊಂಡು ಕಟ್ಟೋಕೆ ಬಂದ. ಅವನಿಗೂ ಕೂಡ ಕಟ್ಟಿಸಿ ಒಂದು ಉಂಡೆ ಕೊಟ್ಟು ಟೇಸ್ಟ್ ಮಾಡಿಸಿದ್ದೆ ನಾನು. ತುಂಬ ಇಷ್ಟಪಟ್ಟ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮತ್ತು ದಿನ ಬೆಳಗ್ಗೆ ಒಂದೊಂದಕ್ಕಿಂತ 2 ದಿನಕ್ಕೆ ಒಂದೊಂದು ತಿನ್ನಿಸಿ. ಯಾಕಂದರೆ ಇದು ಕಪ್ಪು ಎಳ್ಳು, ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಹೀಟ್ ಆದರೂ ಕೂಡ ಆಗ್ಬೋದು ಬಾಡಿಗೆ. ವಾರಕ್ಕೆ 3 ದಿನ ತಿನ್ನೋಂಗೆ ಮಾಡ್ಕೊಳ್ಳಿ. ಇಲ್ಲ ಸ್ಮಾಲ್ ಉಂಡೆ ಮಾಡಿಕೊಂಡು ಡೈಲಿ ಕೂಡ ನೀವು. ಈ ರೆಸಿಪಿ ಅಂತೂ ಒಂದು ಮಕ್ಕಳು ಬಾಕ್ಸ್ಗೆ ಒಂದು ಹಿಟ್ ರೆಸಿಪಿ ಅಂತಲೇ ಹೇಳ್ಬೋದು. ಎಲ್ಲ ಡ್ರೈ ಫ್ರೂಟ್ಸ್ಗಳು ಅಂದರೆ ಸನ್ಫ್ಲವರ್ ಸೀಡ್ಸ್, ಕುಂಬಳಕಾಯಿ ಬೀಜ, ಗೋಡಂಬಿ, ದ್ರಾಕ್ಷಿ, ಒಣ ದ್ರಾಕ್ಷಿ ಆಗಿರ್ಬೋದು ಮತ್ತು ಪಿಸ್ತಾ ಎಲ್ಲದನ್ನು ಕೂಡ ಸಣ್ಣದಾಗಿ ಹೆಚ್ಚಿಡ್ಕೊಳ್ಳೋದು. ಖರ್ಜೂರ ಏನಿರ್ತಲ್ಲ ಅದನ್ನು ಬೀಜ ತೆಗೆದುಬಿಟ್ಟು ಅದನ್ನು ಕೂಡ ಸೈಡಲ್ಲಿ ತಿಡ್ಕೊಂಡಿದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ನಲ್ಲೂ ನಾನು ತುಪ್ಪದಲ್ಲಿ ಹಾಕಿ ಉರಿತಾ ಇದ್ದೀನಿ. ತುಪ್ಪದಲ್ಲಿ ಹಾಕಿ ಉರಿಯೋದ್ರಿಂದ ತುಂಬ ಒಳ್ಳೆಯದು ಮತ್ತು ಟೇಸ್ಟ್ ಕೂಡ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಯಾವುದೇ ರೀತಿಯಾದ ಬೆಲ್ಲನ ಯೂಸ್ ಮಾಡ್ತಿಲ್ಲ. ನಾನು ಸ್ವೀಟ್ನೆಸ್ಸಿಗೆ ಖರ್ಜೂರನ ಯೂಸ್ ಮಾಡ್ತಿದ್ದೀನಿ. ತುಪ್ಪದಲ್ಲಿ ಹುರಿದಿದ್ದಂಥ ಖರ್ಜೂರನ ಅದನ್ನು ಮಿಕ್ಸಿ ಮಾಡ್ಕೊಂಡು ಬಂದೆ ಮತ್ತು ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಕೂಡ ದಪ್ಪ ಪೌಡರ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲದನ್ನು ಮಿಕ್ಸ್ ಮಾಡ್ತಾ ಬರೋಣ. ಬೇಕಾದವರು ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಕೊಬೋದು ಮತ್ತು ಗಸಗಸೆನೂ ಕೂಡ ಸೇರಿಸ್ಕೊಬೋದು. ನಾನು ಡ್ರೈ ಫ್ರೂಟ್ಸ್ ಜೊತೆ ಗಸಗಸೆ ಹಾಕ್ಕೊಂಡು ಕೂಡ ಹಾಗೇ ಮಾಡ್ತಾ ಬಂದೆ. ಇದರಲ್ಲಿರುವಂಥ ಎಲ್ಲ ಡ್ರೈ ಫ್ರೂಟ್ಸ್ಗಳು ತುಂಬ ವಿಟಮಿನ್ಸ್ನ ಇದು ಒಳಗೊಂಡಿದೆ. ವಿಟಮಿನ್ ಇ ಹೊಂದಿದ್ದ ಕಾರಣ ಕೂದಲು ಉದುರಿಕೆ ಕಡಿಮೆ ಮಾಡಲು ತುಂಬ ಸಹಾಯ ಮಾಡುತ್ತೆ.
ಮತ್ತು ಗಸಗಸೆ ಇವೆಲ್ಲ ಹಾಕಿರೋದ್ರಿಂದ ಮಕ್ಕಳಿನ ನೆನಪಿನ ಶಕ್ತಿ ಕೂಡ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್, ಬಾದಾಮಿ ಎಲ್ಲದನ್ನು ಕೂಡ ಒಟ್ಟಿಗೆ ಮಕ್ಕಳು ಬೆಳಗ್ಗೆ ತಿನ್ನೋಕ್ಕಾಗಲ್ಲ. ಅದ್ರ ಬದಲು ಈ ರೀತಿ ಒಂದು ಉಂಡೆಗಳು ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ರೆಸಿಪಿ ಮತ್ತು ಕೂದಲು ಟಿಪ್ಸ್.